ನಾವ ಈ ವಿಡಿಯೋದಾಗ ಕಸ್ಟಮ್ ಎಕ್ಸೆಪ್ಷನ್ ಅಂದ್ರೆ ಏನಂತ ಹೇಳಿ ನೋಡೋಣ. ಕಸ್ಟಮ್ ಎಕ್ಸೆಪ್ಷನ್ಗ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ ಅಂತ ಹೇಳಿ ಕರೀತಾರ. ಇವನ ಡೆವಲಪರ ತಂದ ಬಿಸ್ನೆಸ್ ಲಾಜಿಕ್ ಅಂತಂದ್ರೆ ಯಾವ ಪ್ರಾಜೆಕ್ಟ್ ಮಾಡ್ತಿರ್ತಾನಲ್ಲ ಆ ಪ್ರಾಜೆಕ್ಟ್ಗೆ ಬೇಕಾಗಿರುವಂತಹದ ಅವಶ್ಯಕತೆ ಇತ್ತಂದ್ರೆ ಕಸ್ಟಮ್ ಎಕ್ಸೆಪ್ಷನ್ ಬರೀತಾನ. ಫಾರ್ ಎಕ್ಸಾಂಪಲ್, ಈಗ ಬ್ಯಾಂಕ್ ಅಪ್ಲಿಕೇಶನ್ ಬರೆಯಕತ್ತಿದ್ದ. ಸೊ ಈಗ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೇಕಂತಂದ್ರೆ ಬ್ಯಾಂಕ್ದಾಗ ಸಫಿಷಿಯಂಟ್ ಫಂಡ್ ಇರಬೇಕ. ಇನ್ ಕೇಸ್ ಇರ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕಾ, ಕಸ್ಟಮ್ ಎಕ್ಸೆಪ್ಷನ್ ನ ಥ್ರೋ ಮಾಡ್ಬೇಕು, ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಎಕ್ಸೆಪ್ಷನ್ ಅಂತೇಳಿ. ಸೊ ಈ ರೀತಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ಯಾವ ಪ್ರಾಜೆಕ್ಟ್ ಮ್ಯಾಗ ಡೆವಲಪರ್ ಕೆಲಸ ಮಾಡ್ತಿರ್ತಾನಲ್ಲ ಆ ಪ್ರಾಜೆಕ್ಟ್ ಬೇಕಾಗಿರುವಂತ ಬಿಸ್ನೆಸ್ ರಿಕ್ವೈರ್ಮೆಂಟ್ ಪ್ರಕಾರ ಕಸ್ಟಮ್ ಎಕ್ಸೆಪ್ಷನ್ ನ ಡೆವಲಪರ್ ಡಿಫೈನ್ ಮಾಡ್ಕೋತಾನ. ಅದಕ್ಕೆ ಏನಂತ ಕರೀತಾರ ಅಂದ್ರೆ ಕಸ್ಟಮ್ ಎಕ್ಸೆಪ್ಷನ್ಸ್ ಅಂತ ಹೇಳಿ ಕರೀತಾರ. ಸೊ ಕಸ್ಟಮ್ ಎಕ್ಸೆಪ್ಷನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ರೂಲ್ಸ್ ಏನಿರ್ಬೇಕಂತಂದ್ರೆ, ಈ ಕಸ್ಟಮ್ ಎಕ್ಸೆಪ್ಷನ್ ಚೆಕ್ಡ್ ಎಕ್ಸೆಪ್ಷನ್ ಇರಬಹುದು, ಅನ್ಚೆಕ್ಡ್ ಎಕ್ಸೆಪ್ಷನ್ ಇರಬಹುದು. ಅಂತಂದ್ರೆ ನಾವು ಬರ್ದಿರುವಂತ ಕಸ್ಟಮ್ ಎಕ್ಸೆಪ್ಷನ್ ಇನ್ ಕೇಸ್ ಎಕ್ಸೆಪ್ಷನ್ ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡ್ತಂದ್ರ ಅವ ಕಸ್ಟಮ್ ಚೆಕ್ಡ್ ಎಕ್ಸೆಪ್ಷನ್. ಇನ್ ಕೇಸ್ ನಾವು ಬರ್ದಿರುವಂತ ಕಸ್ಟಮ್ ಎಕ್ಸೆಪ್ಷನ್ ರನ್ ಟೈಮ್ ಎಕ್ಸೆಪ್ಷನ್ ನ ಎಕ್ಸ್ಟೆಂಡ್ ಮಾಡಾಕತ್ತಿದ್ವು ಅಂತಂದ್ರ ಅವ ಕಸ್ಟಮ್ ಅನ್ಚೆಕ್ಡ್ ಎಕ್ಸೆಪ್ಷನ್. ಆಮೇಲೆ ನಾವ್ ಏನ್ ಮಾಡ್ಬೇಕಾ, ಕಸ್ಟಮ್ ಎಕ್ಸೆಪ್ಷನ್ ನಾವ್ ಏನ್ ಬರ್ದಿತ್ತಲ್ಲ ಅದ್ರೊಳಗ ಕನ್ಸ್ಟ್ರಕ್ಟರ್ ಪ್ರೊವೈಡ್ ಮಾಡ್ಬೇಕ. ಆಮೇಲೆ ನಾವು ಮೆಸೇಜ್ ಆಸ್ ಎ ಪ್ಯಾರಾಮೀಟರ್ ಕೊಡ್ಬೇಕ. ಸೊ ನಾವ್ ಏನ್ ಮಾಡಾಕತ್ತೀವಿ, ಎಕ್ಸೆಪ್ಷನ್ ಅಥವಾ ರನ್ ಟೈಮ್ ಎಕ್ಸೆಪ್ಷನ್ ಎಕ್ಸ್ಟೆಂಡ್ ಮಾಡ್ಕೊಳಕತ್ತೀವಿ. ಆಮೇಲೆ ಕನ್ಸ್ಟ್ರಕ್ಟರ್ ನ ಪ್ರೊವೈಡ್ ಮಾಡಿ ನಾವ ಈ ಪೇರೆಂಟ್ ಕ್ಲಾಸ್ ಆಗಿರುವಂತ ಸ್ಟೇಟ್ ಮೆಸೇಜ್ ಅನ್ನುವಂಥದ್ದು ಏನ್ ಪ್ಯಾರಾಮೀಟರ್ ಇಲ್ಲ ಅದನ್ನ ಅಸೈನ್ ಮಾಡಾಕತ್ತೀವ. ಆಮೇಲೆ ನಾವ ಥ್ರೋ ಕೀವರ್ಡ್ ಯೂಸ್ ಮಾಡ್ಕೊಂಡ ನಮಗ್ ಬೇಕಾಗಿರುವಂತ ಬಿಸ್ನೆಸ್ ಯೂಸ್ ಕೇಸ್ ಮೀಟ್ ಆಯ್ತಂತಂದ್ರ, ಫಾರ್ ಎಕ್ಸಾಂಪಲ್ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಕೇಸ್ದಾಗ ಅಮೌಂಟ್ ಬೇಸಿಕಲಿ ಬ್ಯಾಂಕ್ದಾಗ ಸಫಿಷಿಯಂಟ್ ಬ್ಯಾಲೆನ್ಸ್ ಇರಲಿಲ್ಲ ಅಂತಂದ್ರೆ ಆ ಚೆಕ್ ಮೀಟ್ ಆಯ್ತು ಅಂತಂದ್ರೆ ನಾವೇನ್ ಮಾಡ್ಬೇಕಾ, ಆ ಕಸ್ಟಮ್ ಎಕ್ಸೆಪ್ಷನ್ ಥ್ರೋ ಮಾಡಕ ಥ್ರೋ ಅಂತೇಳಿ ಕೀವರ್ಡ್ ಯೂಸ್ ಮಾಡ್ಕೋತೀವಿ. ಸೊ ಇದನ್ನ ನಾವ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ ಯಾವ ರೀತಿ ವರ್ಕ್ ಆಗ್ತೈತಿ ಅಂತ ಹೇಳಿ. ನಮ್ದ ಬ್ಯಾಂಕ್ ಅಕೌಂಟ್ ಐತಿ. ಬ್ಯಾಂಕ್ ಅಕೌಂಟ್ದಾಗ ಏನೈತಿ, ಬ್ಯಾಲೆನ್ಸ್ ಐತಿ. ಆಮೇಲೆ ಇದ್ರೊಳಗ ಒಂದ್ ಮೆಥಡ್ ಐತಿ, ವಿತ್ಡ್ರಾ ಅಂತೇಳಿ. ಸೊ ಈ ವಿತ್ಡ್ರಾ ಮೆಥಡ್ದಾಗ ಅಮೌಂಟ್ ಜೊತೆ ನಾವು ಕಂಪೇರ್ ಮಾಡಾಕ್ತಿವ. ಇನ್ ಕೇಸ್ ಅಮೌಂಟ್ ಈಸ್ ಗ್ರೇಟರ್ ದೆನ್ ಬ್ಯಾಲೆನ್ಸ್ ಇತ್ತಂತಂದ್ರ, ಎಷ್ಟು ಯೂಸರ್ ವಿತ್ಡ್ರಾ ಮಾಡ್ಕೋಬೇಕಂತಾನಲ್ಲ ಅದ ಬ್ಯಾಲೆನ್ಸ್ ಗಿಂತ ಜಾಸ್ತಿ ಇತ್ತಂದ್ರ ಅವಾಗ ನಾವೇನ್ ಮಾಡ್ಕೊಳಕತ್ತೀವಿ, ಇಲ್ಲಿ ಥ್ರೋ ನ್ಯೂ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಎಕ್ಸೆಪ್ಷನ್ ಅಂತೇಳಿ ನೀವೇನ್ ಮಾಡ್ತೈತಿ, ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತಿ. ಥ್ರೋ ಏನ್ ಮಾಡಾಕ್ತೈತಿ, ಈ ಎಕ್ಸೆಪ್ಷನ್ ನ ಥ್ರೋ ಮಾಡುವಂತ ಕೆಲಸ ಮಾಡಾಕ್ತೈತಿ. ಸೊ ನಾವೇನ್ ಮಾಡಾಕ್ತಿವಿ, ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಎಕ್ಸೆಪ್ಷನ್ ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಥ್ರೋ ಮಾಡಾಕತ್ತೀವಿ. ಇಲ್ಲಿ ಏನ್ ಮೆಸೇಜ್ ಕಳ್ಸಾಕತ್ತೀವ, ಇನ್ಸಫಿಷಿಯಂಟ್ ಬ್ಯಾಲೆನ್ಸ್, ಅವೈಲೇಬಲ್ ಬ್ಯಾಲೆನ್ಸ್ ಎಷ್ಟೈತಿ ಅಂತೇಳಿ ನಾವು ಇಲ್ಲೇನ ಬ್ಯಾಂಕ್ ಅಕೌಂಟ್ ಆಗಿರುವಂತ ಬ್ಯಾಲೆನ್ಸ್ ನ ಡಿಸ್ಪ್ಲೇ ಮಾಡಾಕತ್ತೀವ. ಇಲ್ಲ, ಸೊ ಇನ್ ಕೇಸ್ ಈ ಕಂಡೀಷನ್ ಮೀಟ್ ಆಗ್ಲಿಲ್ಲ ಅಂತಂದ್ರೆ ಅಮೌಂಟ್ ಈಸ್ ಗ್ರೇಟರ್ ದ್ಯಾನ್ ಬ್ಯಾಲೆನ್ಸ್ ಇಲ್ಲ, ಸಫಿಷಿಯಂಟ್ ಫಂಡ್ ಐತಿ ಬ್ಯಾಂಕ್ ಅಕೌಂಟ್ದಾಗ ಇತ್ತಂದ್ರೆ ನಾವೇನ್ ಮಾಡ್ತೀವಿ, ಬ್ಯಾಲೆನ್ಸ್ ದಾಗ ಅಮೌಂಟ್ ನ ಮ್ಯಾನೇಜ್ ಮಾಡಾಕ್ತಿವ. ಆಮೇಲೆ ವಿತ್ಡ್ರಾವಲ್ ಸಕ್ಸಸ್ಫುಲ್ ಅಂತ ಹೇಳಿ ಮಾಡಿ ನ್ಯೂ ಬ್ಯಾಲೆನ್ಸ್ ನಾವೇನ್ ಮಾಡಾಕ್ತಿವ, ಡಿಸ್ಪ್ಲೇ ಮಾಡಾಕತ್ತೀವ. ಸೊ ಇದೇನೈತಲ್ಲ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಎಕ್ಸೆಪ್ಷನ್ ಅಂತೇಳಿ, ಇದು ನಮ್ದ ಕಸ್ಟಮ್ ಎಕ್ಸೆಪ್ಷನ್. ಇದ ಕ್ಲಾಸ್ ಐತಿದೆ, ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಎಕ್ಸೆಪ್ಷನ್ ಅಂತೇಳಿ ಒಂದು ಕ್ಲಾಸ್ ಬರ್ಕೊಂಡಿವ. ಇಲ್ಲಿ ನಾವು ನೋಡಿದ್ರ ಇದೇನ್ ಮಾಡ್ಕೊಳಾಕ್ತಿವಿ ನಾವು, ಎಕ್ಸ್ಟೆನ್ಸ್ ಎಕ್ಸೆಪ್ಷನ್. ಸೊ ಇದನ್ನ ಎಕ್ಸ್ಟೆನ್ಸ್ ಎಕ್ಸೆಪ್ಷನ್ ಮಾಡೋದ್ರಿಂದ ನಮ್ದು ಇದೇನಾಯ್ತಲ್ಲ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಎಕ್ಸೆಪ್ಷನ್ ಚೆಕ್ಡ್ ಎಕ್ಸೆಪ್ಷನ್ ಆಯ್ತು. ನಾನು ಇದ್ರದ ಕನ್ಸ್ಟ್ರಕ್ಟರ್ ಬರ್ಕೊಂಡಿನಿ, ಮೆಸೇಜ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಇದ್ರೊಳಗೆ ನೋಡಿದ್ರ ನಾವು ಸೂಪರ್ ಮೆಸೇಜ್ ಅಂತ ಕಳ್ಸಾಕತ್ತೀವಿ. ಇದನ್ನ ಎದಕ್ ಮಾಡಾಕತ್ತೀವಿ ಅಂತಂದ್ರೆ ನಾವು ಎಕ್ಸೆಪ್ಷನ್ದಾಗ ಬೇಸಿಕಲಿ ಕನ್ಸ್ಟ್ರಕ್ಟರ್ ಐತೆ ಎಕ್ಸೆಪ್ಷನ್ ದಟ್ ಟೇಕ್ ಸ್ಟ್ರಿಂಗ್ ಆಸ್ ಎ ಪ್ಯಾರಾಮೀಟರ್. ಸೊ ನಾವು ಇದನ್ನ ಇನಿಷಿಯಲೈಸ್ ಮಾಡ್ಬೇಕು ಮೆಸೇಜ್ನ. ಎದಕ್ಕಂತಂದ್ರ ಬೇಸಿಕಲಿ ನಾವು ಬ್ಯಾಂಕ್ ಅಕೌಂಟ್ದಾಗ ಏನ್ ಮಾಡಿದೀವಿ, ಇದನ್ನ ಥ್ರೋ ಮಾಡಿ ಇದನ್ನ ಪ್ಯಾರಾಮೀಟರ್ ಕೊಟ್ಟಿವಿ ನಾವು. ಸೊ ಈ ಎಕ್ಸೆಪ್ಷನ್ ಆಕ್ಚುಲಿ ಬಂದಾಗ ನಮಗ ಮೆಸೇಜ್ ಪ್ರಿಂಟ್ ಆಗ್ಬೇಕಲ್ಲ, ಅದ್ರ ಸಲುವಾಗಿ ನಾವ ಈ ಕನ್ಸ್ಟ್ರಕ್ಟರ್ ಥ್ರೂ ಬೇಸಿಕಲಿ ಈ ಎಕ್ಸೆಪ್ಷನ್ ದ ಮೆಸೇಜ್ ನ ನಾವ ಇನಿಷಿಯಲೈಸ್ ಮಾಡ್ಬೇಕಾಗ್ತೈತಿ. ಇದ್ರದ್ದು ಡೆಮೋ ನೋಡೋಣ ಅಂತ ನಾವ ಇಲ್ಲಿ ಏನ್ ಮಾಡಿದೀನಿ ನಾನು ಅಂತಂದ್ರೆ, ಬ್ಯಾಂಕ್ ಅಕೌಂಟ್ ದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ 1000 ಅಂತೇಳಿ. ಸೊ ಫಸ್ಟ್ಗೆ ನಾನು ಅಕೌಂಟ್ ನಾನು ವಿತ್ಡ್ರಾ ಮಾಡ್ಕೊಳಕತ್ತೀನಿ 800 ಇಂದ. ಸೊ 1000ದಾಗ 800 ಹೋಯ್ತು, 200 ಉಳಿತು. ಅದಾದ್ಮೇಲೆ ನಾನು ಅಕೌಂಟ್ ಡಾಟ್ ವಿತ್ಡ್ರಾ 500 ಮಾಡಿದಾಗ ನಮ್ದು ಬ್ಯಾಲೆನ್ಸ್ ಎಷ್ಟು ಉಳಿತ, 200 ಉಳಿತು. ಅದ್ರ ಮ್ಯಾಗ ನಾನು 500 ವಿತ್ಡ್ರಾ ಮಾಡ್ಕೊಳಕ್ ಟ್ರೈ ಮಾಡಿದ್ರೆ ನಮ್ದು ಇಲ್ಲಿ ಏನಾಕೈತಿ, ಎಕ್ಸೆಪ್ಷನ್ ಹೊಡ್ಸ್ಕೊತೈತಿ.
ಸೊ ಈ ವಿತ್ಡ್ರಾ ಮೆಥಡ್ ಏನ್ ಮಾಡಾಕತೈತಿ ಅಂತಂದ್ರೆ ಈ ಎಕ್ಸೆಪ್ಷನ್ ಥ್ರೋ ಮಾಡಿ ನಾವಿಲ್ಲೇ ಥ್ರೋಸ್ ಅಂತೇಳಿ ಡಿಫೈನ್ ಮಾಡಿವಿ ಈ ಮೆಥಡ್ಗೆ. ಥ್ರೋಸ್ ಎದಕ್ಕೆ ಡಿಫೈನ್ ಮಾಡಿವಿ ಅಂತಂದ್ರೆ ಬೇಸಿಕಲಿ ಈ ಮೆಥಡ್ನ ಯಾರು ಕಾಲ್ ಮಾಡ್ತಾರಲ್ಲ ಅವ್ರು ಮಸ್ಟ್ ಅಂಡ್ ಶುಡ್ ಈ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಅದ್ರ ಸಲುವಾಗಿ ನಾವು ಥ್ರೋಸ್ ಡಿಫೈನ್ ಮಾಡಿವ. ಸೊ ಈ ವಿತ್ಡ್ರಾ ಮೆಥಡ್ ಇನ್ ಕೇಸ್ ನಾವು ಟ್ರೈ ಕ್ಯಾಶ್ ಬರಲಿಲ್ಲ ಅಂದ್ರೆ ನಮ್ಗೆ ಕಂಪೈಲ್ ಟೈಮ್ ಎರರ್ ಕೊಡ್ತೈತಿ, ಯಾಕಂದ್ರೆ ಈ ವಿತ್ಡ್ರಾ ಮೆಥಡ್ ಸಿಗ್ನೇಚರ್ದಾಗ ಥ್ರೋಸ್ ಐತಿ. ಸೊ ಈ ಲೈನ್ದಾಗ ನಮ್ಗೆ ಎಕ್ಸೆಪ್ಷನ್ ಬರ್ತೈತಿ, ಯಾಕಂದ್ರೆ 1800 ಉಳಿತಂದ್ರೆ 200 ಉಳಿತು, ಅದ್ರ ಮ್ಯಾಗ ನಾವು 500 ವಿತ್ಡ್ರಾ ಮಾಡ್ಕೊಳಕ್ ಟ್ರೈ ಮಾಡಾಕ್ತೇವೆ, ಅವಾಗ ನಮ್ಗೆ ಈ ಲೈನ್ ಪ್ರಿಂಟ್ ಆಗುತ್ತೆ. ಇದನ್ನ ನಾವು ರನ್ ಮಾಡಿ ನೋಡೋಣ ಅಂತ. ಸೊ ಫಸ್ಟಿಗೆ ವಿತ್ಡ್ರಾ ಕಾಲ್ ಮಾಡಿದಾಗ ವಿತ್ಡ್ರಾಲ್ ಸಕ್ಸಸ್ಫುಲ್, ನ್ಯೂ ಬ್ಯಾಲೆನ್ಸ್ 200 ಅಂತ ಹೇಳಿ ಬಂದೈತಿ. ಸೆಕೆಂಡ್ ಟೈಮ್ 500 ವಿತ್ಡ್ರಾ ಮಾಡಕ್ ಟ್ರೈ ಮಾಡಿದಾಗ ಅವಾಗ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್, ಆಮೇಲೆ ಅವೈಲೇಬಲ್ ಬ್ಯಾಲೆನ್ಸ್ ಎಷ್ಟೈತಿ 200 ಐತಿ ಅಂತ ಹೇಳಾಕತೈತಿ. ಸೊ ಇದಾದ್ಮೇಲೆ ನಮ್ಗೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೈತಿ. ಇವೊಂದು ನಮ್ದು ನಾವು ವಿತ್ಡ್ರಾ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನಮ್ದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ಬೇಕ ಅಂತಂದ್ರೆ ನಮ್ದು ಏನೈತಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ಇಲ್ಲ ಅಂತಂದ್ರೆ ಸಫಿಷಿಯಂಟ್ ಫಂಡ್ ಇಲ್ಲ ಅಥವಾ ನಮ್ಗೆ ಎರರ್ ಡಿಸ್ಪ್ಲೇ ಆಗ್ಬೇಕಾ, ಅದಾದ್ಮೇಲೆ ಟ್ರಾನ್ಸಾಕ್ಷನ್ ನಮ್ಗೆ ಕಂಪ್ಲೀಟ್ ಆಗ್ಬೇಕಂತೇಳಿ ನಮ್ದು ಬಿಸ್ನೆಸ್ ಲಾಜಿಕ್ ಐತಿ. ಅದ್ರ ಸಲುವಾಗಿ ನಾವೆಲ್ಲ ಚೆಕ್ಡ್ ಎಕ್ಸೆಪ್ಷನ್ ನ ಬರ್ಕೊಂತೀವಿ. ನಾವ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಅದ್ಯಾವ್ದಂತಂದ್ರ ಕಸ್ಟಮ್ ಅನ್ಚೆಕ್ಡ್ ಎಕ್ಸೆಪ್ಷನ್. ಸೊ ಕಸ್ಟಮ್ ಅನ್ಚೆಕ್ಡ್ ಎಕ್ಸೆಪ್ಷನ್ ಸಲುವಾಗಿ ನಾವು ಎದ್ರದ ಎಕ್ಸಾಂಪಲ್ ತಗೊಂಡಿವಿ ಅಂತಂದ್ರೆ ವೋಟಿಂಗ್ ಸಿಸ್ಟಮ್ದ ಎಕ್ಸಾಂಪಲ್ ತಗೊಂಡಿವ. ಇನ್ ಕೇಸ್ ಪರ್ಸನ್ ಏಜ್ 18 ಕಿಂತ ಜಾಸ್ತಿ ಇತ್ತಂತಂದ್ರ ನಾವ ಏನ್ ಮಾಡ್ತೀವ, ಯು ಆರ್ ಎಲಿಜಿಬಲ್ ಟು ವೋಟ್ ಅಂತ ಹೇಳಿ ಡಿಸ್ಪ್ಲೇ ಮಾಡ್ತೀವಿ. ಇನ್ ಕೇಸ್ ಪರ್ಸನ್ ಏಜ್ 18 ಕಿಂತ ಕಡಿಮೆ ಇತ್ತಂದ್ರ ನಾವ ಎಕ್ಸೆಪ್ಷನ್ ಥ್ರೋ ಮಾಡಾಕತ್ತೀವ, ಇನ್ವ್ಯಾಲಿಡ್ ಏಜ್ ಎಕ್ಸೆಪ್ಷನ್ ಅಂತೇಳಿ. ಆಮೇಲೆ ಇಲ್ಲೇ ಏನ್ ಮಾಡಾಕತ್ತೀವ, ಮೆಸೇಜ್ ನ ಡಿಸ್ಪ್ಲೇ ಮಾಡಾಕತ್ತೀವ. ಸೊ ನಮ್ ಇನ್ವ್ಯಾಲಿಡ್ ಏಜ್ ಎಕ್ಸೆಪ್ಷನ್ ಐತಲ್ಲ, ಇದೇನೈತಿ ಅಂತಂದ್ರ ರನ್ ಟೈಮ್ ಎಕ್ಸೆಪ್ಷನ್ ನ ಎಕ್ಸ್ಟೆಂಡ್ ಮಾಡ್ಕೊಳಾಗ್ತೈತಿ. ಇದು ರನ್ ಟೈಮ್ ಎಕ್ಸೆಪ್ಷನ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದ್ರ ಸಲುವಾಗಿ ಇದೇನಾಗ್ತೈತಿ ಅಂತಂದ್ರೆ ಅನ್ಚೆಕ್ಡ್ ಎಕ್ಸೆಪ್ಷನ್ ಅಥವಾ ರನ್ ಟೈಮ್ ಎಕ್ಸೆಪ್ಷನ್ ಆಗ್ತೈತಿ. ಸೊ ಇದ್ರೊಳಗು ನಾವು ಕನ್ಸ್ಟ್ರಕ್ಟರ್ ಒಳಗಡೆ ನಾವೇನ್ ಮಾಡಿವಿ ಅಂತಂದ್ರೆ ಸೂಪರ್ ಅಂತಂದ್ರೆ ರನ್ ಟೈಮ್ ಎಕ್ಸೆಪ್ಷನ್ ದ ಮೆಸೇಜ್ ಅನ್ನ ಇನಿಷಿಯಲೈಸ್ ಮಾಡೋ ಸಲುವಾಗಿ ಮೆಸೇಜ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀವಿ ನಾವ. ಸೊ ಇದು ನಾವು ರನ್ ಮಾಡಿ ನೋಡೋಣ ಅಂತ ನಾವೇನ್ ಮಾಡಿವ, ವೋಟಿಂಗ್ ಸಿಸ್ಟಮ್ ದ ಕ್ಲಾಸದ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿವ. ಆಮೇಲೆ ವೋಟಿಂಗ್ ಸಿಸ್ಟಮ್ ಮ್ಯಾಗ ಚೆಕ್ ಎಲಿಜಿಬಿಲಿಟಿ ಅಂತೇಳಿ ನಾನು 18 ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಫಸ್ಟಿಗೆ ಇದು ಹ್ಯಾಪಿ ಫ್ಲೋದಾಗ ಏನಾಗ್ತಿತ್ತು ನಮಗ, ಯು ಆರ್ ಎಲಿಜಿಬಲ್ ಟು ವೋಟ್ ಅಂತೇಳಿ ಬಂತು. ಇನ್ ಕೇಸ್ ನೆಗೆಟಿವ್ ಕೇಸ್ದಾಗ ಏನಾಗತ್ತ ಅಂತಂದ್ರೆ ನಮ್ಗ ಏನ್ ಬಂತ, ಎಕ್ಸೆಪ್ಷನ್ ಬಂತ. ಏನಂತೇಳಿ ಬಂತ, ಏಜ್ ಮಸ್ಟ್ ಬಿ 18 ಆರ್ ಅಬೌವ್ ಟು ವೋಟ್ ಅಂತೇಳಿ ಬಂತ. ಇದು ಎಲ್ಲಿಂದ ಬರಾಕ್ತೈತಿ ಮೆಸೇಜ್, ನಾವ ಚೆಕ್ ಎಲಿಜಿಬಲ್ ಟು ವೋಟ್ ಅಂತೇಳಿ ಏನ್ ಮೆಥಡ್ ಐತಿಲ್ಲ ಅದ್ರೊಳಗೆ ಬರ್ದಿವಿ ಇದನ್ನ. ಇದ್ರೊಳಗ ಏಜ್ ಮಸ್ಟ್ ಬಿ 18 ಆರ್ ಅಬೌವ್ ಟು ವೋಟ್ ಅಂತೇಳಿ ನಾವ್ ಇಲ್ಲಿ ಮೆನ್ಷನ್ ಮಾಡಿವಿ, ಅದು ನಮ್ಗೆ ಇಲ್ಲಿ ಮೆಸೇಜ್ ಬರಾಕ್ತೈತಿ. ಸೊ ಇದು ಎದಕ್ಕೆ ಬರಾಕ್ತೈತಿ ಅಂತಂದ್ರೆ ರೀಸನ್ ಬೀಂಗ್ ನಾವ ಇನ್ವ್ಯಾಲಿಡ್ ಏಜ್ ಎಕ್ಸೆಪ್ಷನ್ ಏನೈತಲ್ಲ ಇದು ಕನ್ಸ್ಟ್ರಕ್ಟರ್ ಇದೆ, ಇದ್ರ ಕನ್ಸ್ಟ್ರಕ್ಟರ್ ಇಲ್ಲಿ ಕಾಲ್ ಆಗ್ತೈತಿ. ಇಲ್ಲಿಂದ ನಾವ ಈ ಮೆಸೇಜ್ ಅನ್ನ ಸೂಪರ್ ಅಂತ ರನ್ ಟೈಮ್ ಎಕ್ಸೆಪ್ಷನ್ ದ ಮೆಸೇಜ್ ಕಳ್ಸಾಕ್ತಿವಿ. ಈ ರೀತಿ ನಮ್ಗೆ ಎಕ್ಸೆಪ್ಷನ್ ದಾಗಿರುವಂತಹದ್ ಮೆಸೇಜ್ ಇನಿಷಿಯಲೈಸ್ ಆಕೈತಿ. ಅದ್ರ ಸಲುವಾಗಿ ನಮ್ಗೆ ಎಕ್ಸೆಪ್ಷನ್ ಥ್ರೂ ಆದಾಗ ನಮ್ಗೆ ಏಜ್ ಮಸ್ಟ್ ಬಿ 18 ಆರ್ ಅಬೌವ್ ಟು ವೋಟ್ ಅಂತೇಳಿ ಬಂತ ನಮ್ಗಿದ. ಸೊ ಇದೆಲ್ಲಿ ಬರಾಕ್ತೈತಿ ನಮ್ಗೆ ಎಕ್ಸೆಪ್ಷನ್, ಕಸ್ಟಮ್ ಚೆಕ್ಡ್ ಎಕ್ಸೆಪ್ಷನ್ ಡೆಮೋದಾಗ ಲೈನ್ ನಂಬರ್ 7 ದಾಗ ಬರಾಕತೈತಿ. ಲೈನ್ ನಂಬರ್ 7 ದಾಗ ಬರಾಕತೈತಿ ನಮ್ಗಿದ, ಹೌದಾ. ಸೊ ಲೈನ್ ನಂಬರ್ 7 ಇಂದ ವೋಟಿಂಗ್ ಸಿಸ್ಟಮ್ 7 ಹೋಗೈತಿ ನಮ್ದ. ವೋಟಿಂಗ್ ಸಿಸ್ಟಮ್ 7 ಅಂತಂದ್ರೆ ಇಲ್ಲಿಂದ ನಮ್ಗೆ ಎಕ್ಸೆಪ್ಷನ್ ಥ್ರೋ ಆಗ್ತೈತಿ. ಸೊ ಈ ರೀತಿ ನಾವು ಕಸ್ಟಮ್ ಎಕ್ಸೆಪ್ಷನ್ ನ ಚೆಕ್ಡ್ ಎಕ್ಸೆಪ್ಷನ್ ಅಂತಾನು ಮಾಡ್ಬೋದು, ಅನ್ಚೆಕ್ಡ್ ಎಕ್ಸೆಪ್ಷನ್ ಅಂತಾನು ಮಾಡ್ಬೋದು. ಆದ್ರೆ ಯಾವಾಗ ನಾವು ಕಸ್ಟಮ್ ಎಕ್ಸೆಪ್ಷನ್ ಚೆಕ್ಡ್ ಅಂತ ಹೇಳಿ ಮಾಡ್ಬೇಕು ಏನ್ ಅನ್ಚೆಕ್ಡ್ ಮಾಡ್ಬೇಕು ಅನ್ನೋದು ಡಿಪೆಂಡ್ಸ್ ಆನ್ ದ ಯೂಸ್ ಕೇಸ್. ಇನ್ ಕೇಸ್ ಎಲ್ಲರ ರಿಕ್ವೈರ್ಮೆಂಟ್ ಎಕ್ಸ್ಟರ್ನಲ್ ರಿಸೋರ್ಸಸ್ ಮ್ಯಾಗಿದ್ದು, ಫಾರ್ ಎಕ್ಸಾಂಪಲ್ ಇಲ್ಲೇ ನಮ್ಗೆ ಏನಾಗ್ತೈತಿ, ಫಸ್ಟ್ ಎಕ್ಸಾಂಪಲ್ದಾಗ ಬ್ಯಾಂಕಿಂಗ್ ಯೂಸ್ ಕೇಸಸ್ದಾಗ ಅದನ್ನ ಯೂಸರ್ ಕರೆಕ್ಟ್ ಮಾಡ್ಕೊಳ್ಬೇಕ. ಎದಕ್ಕಂತಂದ್ರ ನಮಗ ಎಕ್ಸ್ಟರ್ನಲ್ ಸೋರ್ಸ್ ಇದು, ಈ ಬ್ಯಾಂಕ್ ಅಕೌಂಟ್ ದಾಗ ಬ್ಯಾಲೆನ್ಸ್ ಇರೋದು ಏನಿದೆ ಎಕ್ಸ್ಟರ್ನಲ್ ಸೋರ್ಸ್. ಇನ್ ಕೇಸ್ ಅದು ಎಕ್ಸ್ಟರ್ನಲ್ ಸೋರ್ಸ್ ಕರೆಕ್ಟ್ ಆಗಿರ್ಲಿಲ್ಲ ಅಂತ ನಮ್ಗೆ ಏನ ಬರ್ಬೇಕ, ಎರರ್ ಬರ್ಬೇಕ. ಇವೊಂದು ಎರರ್ ಬಂದ್ರು ನಮ್ದು ಏನಾಗಬೇಕು, ಅದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ಬೇಕು, ಇಲ್ಲಿ ಎಲ್ಲಿನೂ ಬ್ರೇಕ್ ಆಗಬಾರ್ದು. ಸೊ ಅಂತ ಕೇಸ್ದಾಗ ನಾವ
ಚೆಕ್ಡ್ ಕಸ್ಟಮ್ ಎಕ್ಸೆಪ್ಷನ್ ಯೂಸ್ ಮಾಡ್ಕೋತೀವ. ಇದನ್ನ ನಾವು ಕರೆಕ್ಟ್ ಮಾಡ್ಕೋಬಹುದು. ಈಗ ಬ್ಯಾಂಕ್ ಅಕೌಂಟ್ ನ 1000 ಇದ್ದಿದ್ದ ಬೇಸಿಕಲಿ ಮತ್ ಇನ್ನೊಂದು ಥ್ರೆಡ್ ಬಂದ ಇದ್ರೊಳಗ 2000 ಹಾಕಿದಂದ್ರೆ ಇನ್ನೊಂದ್ಸಲ ಅದು ವರ್ಕ್ ಆಗ್ತೈತಿ. ಫೇರ್ ಆಸ್ ಅ ಚೆಕ್ಡ್ ಅನ್ಚೆಕ್ಡ್ ಎಕ್ಸೆಪ್ಷನ್ ದಾಗ ಇನ್ ಕೇಸ್ ಪರ್ಸನ್ ದ ಏಜ್ 18 ಇತ್ತಂತಂದ್ರ ಈ ಲೈನ್ ಪ್ರಿಂಟ್ ಆಗಬಾರ್ದ, ಎರರ್ ಅದ. ಹೌದಾ, ಯು ಆರ್ ಎಲಿಜಿಬಲ್ ಟು ವೋಟ್ ಅಂತ ಹೇಳಿ ಈ ಲೈನ್ ಪ್ರಿಂಟ್ ಆಗ್ಬೋದು ಒಂದ. ಆಮೇಲೆ ಇವನ್ ನಾವು ಎಲ್ಲಿಂದ ಇದನ್ನ ನಾವು ಕರೆಯಾಕತ್ತೀವಲ್ಲ, ಇಲ್ಲ ಕಸ್ಟಮ್ ಅನ್ಚೆಕ್ಡ್ ಎಕ್ಸೆಪ್ಷನ್ ಡೆಮೋ ನೋಡಿದ್ರೆ ಫ್ರೀ ಟು ವೋಟ್ ಅಂತ ಹೇಳಿ ಐತ್ಲ, ಇದು ಪ್ರಿಂಟ್ ಆಗಬಾರ್ದು. ಅಂದ್ರೆ ಪ್ರೋಗ್ರಾಮ್ ಅಬ್ರಿಪ್ಟಲಿ ಬ್ರೇಕ್ ಆಗಿ ಯೂಸರ್ಗೆ ಗೊತ್ತಾಗಬೇಕ, ಏನಂತೇಳಿ ಗೊತ್ತಾಗಬೇಕಾ, ಏನೋ ಸಮಥಿಂಗ್ ರಾಂಗ್ ಆಗ್ತೈತಿ, ನಾವು ಅದನ್ನ ಫಿಕ್ಸ್ ಮಾಡ್ಬೇಕಾ ಪ್ರೋಗ್ರಾಮ್ದಾಗ ಅಂತೇಳಿ ಇನ್ಫಾರ್ಮ್ ಮಾಡ್ಬೇಕಾ. ಸೊ ಈ ಕೇಸ್ದಾಗಿದ್ದಾಗ ನಾವು ಕಸ್ಟಮ್ ಅನ್ಚೆಕ್ಡ್ ಎಕ್ಸೆಪ್ಷನ್ ಬರಿತೀವ. ಸೊ ಇಷ್ಟ ಕಸ್ಟಮ್ ಎಕ್ಸೆಪ್ಷನ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಾಗ ಇಂಟರ್ನಲ್ಲಿ ಏನ್ ಹಾಕೈತಿ ಎಕ್ಸೆಪ್ಷನ್ ಬಂತಂದ್ರ ಅನ್ನೋದು ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.